ನಮಸ್ಕಾರ, ಮತ್ತೆ ನನ್ನ ಗಾರ್ಡನ್ ಬ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ನೋಡಿ, ಇವತ್ತು ಗಾರ್ಡನಿಂಗ್ ಸೂಪರ್ ಕೆಲಸ ಆಗಿದೆ. ಯಾಕಂದರೆ ಇಲ್ಲಿ ಚಪ್ಪರ ಕಟ್ಟಿದ್ವಿ ಕೊತ್ತಂಬರಿ ಅದನ್ನು ಟೊಮೆಟೊ ಗಿಡಗಳಿಗೋಸ್ಕರ. ಎಲ್ಲದಕ್ಕೂ ಕೋಲ್ ಕೊಟ್ಟು ನಿಂದ್ರಿಸೋದು ಇದನ್ನಾಯಿತು. ಹಾಗಾಗಿ ಎತ್ತರ ಮಾಡಿ 4 ಕಡೆ ಈ ರೀತಿ ಚಪ್ಪರ ಕಟ್ಟಿ ಒಂದೊಂದನ್ನೇ ಹೀಗೆ ಕಟ್ಟಿದ್ದೀವಿ. ಎಲ್ಲದರಲ್ಲೂ ಸಾಕಷ್ಟು ಮೊಗ್ಗು ಬಿಟ್ಟಿದ್ದಾವೆ, ಹೂವು ಆಗ್ತಾಯಿದ್ದಾವೆ, ಕಾಯಾಗಿದ್ದಾವೆ. ಇಲ್ಲಿ ನೋಡಿ ಕೆಲವೊಂದಿಷ್ಟು ಹಣ್ಣಾಗಿದ್ದಾವೆ. ಇಲ್ಲಂತೂ ನೋಡ್ರಿ ಎಷ್ಟು ಗೊಂಚಲು ಚೆನ್ನಾಗಿ ಬಂದಿದೆ. ಹಾಗಾಗಿ ಅದಕ್ಕೆ ಇದನ್ನು ಇವತ್ತು ಸಾಯಂಕಾಲ ಅನ್ನೋದರಲ್ಲಿ ಇದನ್ನೆಲ್ಲ ಮಾಡಲೇಬೇಕು ಅಂದ್ಕೊಂಡಿದ್ದೆ. ಖಂಡಿತ ಅದಂತೂ ಆಯಿತು. ಇಲ್ಲಿ ನೋಡಿ ಎಷ್ಟೊಂದು ಕಾಯಿಗಿದಾವೆ. ಇದನ್ನು ಹಾಗೆ ಬಿಟ್ಬಿಟ್ಟಿದ್ನಿ ಅಂದರೆ ಇಲ್ಲಿ ನೋಡಿ ಇದಿಷ್ಟು ಏರಿಯಾ ಫುಲ್ ಕವರ್ ಆಗಿಬಿಟ್ಟಿತ್ತು. ಏನು ಬೆಳೆಯೋಕ್ಕೆ ಆಗಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಇಷ್ಟೆಲ್ಲ ಜಾಗ ಉಳಿದಿದೆ. ಇಲ್ಲಿ ನಾನು ಆರಾಮ ಮೆಂತೆ, ಕೊತ್ತಂಬರಿ, ಪಾಲಕ್, ಪುದೀನ ಇಂಥವೆಲ್ಲ ಚೆನ್ನಾಗಿ ಬೆಳಿಬೋದು. ತಪ್ಪಲು ಪಲ್ಲೆ, ರಾಜಗಿರಿ ಇವನ್ನೆಲ್ಲ ಭಾಳ ಚೆನ್ನಾಗಿ ಬೆಳಿಬೋದು ಇಲ್ಲಿ. ಬಟ್ ಇವನ್ನೆಲ್ಲ ಮಾಡೋದ್ರಲ್ಲಿ 2 ಹಾಳಾಗಿದ್ವು. ಅಂದರೆ ಇದು ನನ್ನ ಬೀನ್ಸ್ ಗಿಡ ಇಲ್ಲಿ ನೋಡಿ, ಇನ್ನೊಂದು 2 ಎಲೆ ಬೆಳೆದಿತ್ತಿಲ್ಲಿ, ಅದು ಹೋಗ್ಬಿಡ್ತು. ಆಮೇಲೆ ಇದು ಒಂದು ಸ್ವಲ್ಪ ಆಲೂಗಡ್ಡೆ ಇದೊಂದಿಟ್ಟು ಬಾಗಿಬಿಟ್ಟಿದೆ. ಇದು ಆದರೆ ಇನ್ನು ಮುರಿದಿಲ್ಲ, ಬಟ್ ಸ್ವಲ್ಪ ಬಾಗಿದೆ. ಆಮೇಲೆ ಇದು ಟೊಮೆಟೊ ಗಿಡ ಒಂದು ಸ್ವಲ್ಪ ಹಾಳಾಯಿತು. ಇಲ್ಲಿ ನೋಡಿ ಇಟ್ಟ ಮೊಗ್ಗು ಕಾಯಿ, ಟೊಮೆಟೊ ಕಾಯಿ. ಬಟ್ ಇದು ಮತ್ತೆ ಜೀವಂತ ಆಗುತ್ತೆ ಅನ್ನೋದು ಡೌಟು. ನೋಡೋಣ ಏನಾಗುತ್ತೆ ಅಂತ. ಅದಕ್ಕೆ ಆಮೇಲೆ ಇದು ಮೊನ್ನೆ ಒಂದು ಸ್ವಲ್ಪ ಕರಿಮಣ್ಣು ತಂದು ಹಾಕಿದ್ದೆ. ಅದಕ್ಕೆ ಇಲ್ಲೊಂದಿಷ್ಟು ಮತ್ತೆ ಒಂದು 3 ಪಾಟ್ ನಾನು ಪ್ಲಾಂಟರ್ಸ್ ಮಾಡಿದ್ದೆ ಅಲ್ಲ. ಇದು ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಟ್ರೆಂಡಿ ಆರ್ಟ್ ಅಂತ ಹೇಳಿ. ಅದರಲ್ಲಿ ನಾನು ಇವು ಮನೇಲಿರೋ ಪಾಟ್ಗಳನ್ನ ಇದನ್ನು ವೇಸ್ಟ್ ಪ್ಲಾಸ್ಟಿಕ್ನ ಈ ರೀತಿ ಪೇಂಟ್ ಮಾಡಿ ಪ್ಲಾಂಟರ್ ಮಾಡಿದ್ದೀನಿ. ಅದರದ್ದು ವಿಡಿಯೋ ನನ್ನ ಟ್ರೆಂಡಿ ಆರ್ಟ್ ಅನ್ನೋ ಇನ್ನೊಂದು ಇದರಲ್ಲಿ ಯೂಟ್ಯೂಬ್ನಲ್ಲಿದೆ, ಚಾನಲ್ನಲ್ಲಿದೆ. ಅದನ್ನು ಬೇಕಾದ್ರೆ ನೀವು ನೋಡ್ಕೋಬೋದು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಇವನ್ ನಾನು ಲೈವ್ ಹೋಗಬೇಕು ಅಂದರೆ ನನಗೆ ಅಟ್ಲೀಸ್ಟ್ 50 ಸಬ್ಸ್ಕ್ರೈಬರ್ಸ್ ಬೇಕು. ಬರೀ 40 ಸಬ್ಸ್ಕ್ರೈಬರ್ಸ್ ಇದೆ. ಪ್ಲೀಸ್ ನೋಡಿ, ಇಷ್ಟ ಆಗಿತ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದು ಜನ ನೋಡ್ತೀರಾ, ಲೈಕ್ ಮಾಡ್ತೀರಾ, ಸಾಕಷ್ಟು ವ್ಯೂಸ್ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದೆ. ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬರ್ಸ್ಗೆ ಎಷ್ಟು ಮುಖ್ಯ ಅನ್ನೋದು ನಿಮಗೂ ಗೊತ್ತು, ನೋಡೋರ್ಗೇನೂ ಗೊತ್ತು. ಹಾಗಾಗಿ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ, ಲೈಕು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಇವತ್ತು ಸಂಡೇ ಗಾರ್ಡನಿಂಗ್ ಇಷ್ಟೊಂದೆಲ್ಲ ಮಾಡಿದ್ದೀನಿ. ಇನ್ನು ಇದನ್ನೊಂದು ಮಾಡಿಬಿಡೋಣ. ಇದರಲ್ಲಿ ಈಗ ಮಣ್ಣು ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟ್ ತರಿಸಿದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಆಕಳ ಸಗಣಿ ಅದು, ಆಮೇಲೆ ಬನಾನಾ ಇವನ್ನ ಒಂದು ಸ್ವಲ್ಪ ಸಿಪ್ಪೆನೂ ಇಟ್ಕೊಂಡಿನಿ. ಅವನ್ನ ಮೇಲೆ ಬಿಸಿಲಿಗೆ ಮಾಳಿಗೆ ಮೇಲೆ ಒಣಗಿ ಹಾಕಿದ್ದೆ. ಅವು ಚೆಂದಾಗಿ ಡ್ರೈ ಆಗಿ ಒಣಗಿಬಿಟ್ಟಾವ. ಈಗ ಇದ್ರೊಳಗೆ ಪೊಟ್ಯಾಶ್ ಭಾಳ ಇರ್ತದೆ. ಆಮೇಲೆ ಹಣ್ಣಿನ ಸಿಪ್ಪಿ ಒಂದು ಸ್ವಲ್ಪ ಅದ. ಇದನ್ನೆಲ್ಲ ಹಾಕಿ ನಾನು ಗಿಡಗಳನ್ನು ಹಚ್ತಾಯಿದ್ದೀನಿ. ಒಂದು ಸೇವಂತಿ ಗಿಡ, ಹಾಗೆ ಸ್ಮಾಲ್ ಪ್ಲಾಂಟರ್ಸ್ ಅಲ್ಲ, ಹಾಗಾಗಿ ಸಣ್ಣ ಹಚ್ತಾಯಿದ್ದೀನಿ. ಇದು ರೆಡ್ ಕಲರ್ ಸೇವಂತಿ ಗಿಡ. ಆಮೇಲೆ ಇದು ಒಂದು ಜೇಡ್ ಪ್ಲಾಂಟ್ ಇದೆ, ಇನ್ನೊಂದು ಮನಿ ಪ್ಲಾಂಟ್. ಇವು 3 ಪ್ಲಾಂಟನ್ನು ಹಚ್ತಾಯಿದ್ದೀನಿ. ಹಾಗಾಗಿ 3 ಪ್ಲಾಂಟರ್ ತೊಗೊಂಡಿದ್ದೀನಿ. ಇನ್ನೂ ಸಾಕಷ್ಟು ಪ್ಲಾಂಟರ್ಸ್ ಇದ್ದಾವೆ. ಗಿಡಗಳನ್ನು ತೊಗೊಂಡು ಬಂದಮೇಲೆ ಮತ್ತೆ ಅದನ್ನು ಹಚ್ಚಬೇಕಾಗಿದೆ. ಅದನ್ನು ಹಚ್ಚುವಾಗ ಮತ್ತೆ ನಿಮ್ಮ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಈ ನನ್ನ ಚಾನಲ್ನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ, ಹಾಗಾಗಿ ಇಷ್ಟೊಂದು ಖುಷಿಯಿಂದ ನಾನು ಮಾಡೋ ವೀಡಿಯೋಸ್ಗಳನ್ನೆಲ್ಲ ನೋಡೋದಕ್ಕೆ. ನಿಮಗೂ ಗಾರ್ಡನಿಂಗಲ್ಲಿ ಇಷ್ಟೊಂದು ಇಷ್ಟ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಸಾಕಷ್ಟು ಜನ ನೋಡ್ತೀರಿ, ಲೈಕ್ ಕೂಡ ಮಾಡ್ತೀರಿ. ಹಾಗಾಗಿ ಧನ್ಯವಾದಗಳು, ಮನಸ್ಫೂರ್ತಿಯಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೋಡಿ ನನ್ನ ಚೆನ್ನಾಗಿರೋ ಟೊಮೆಟೊ. ಬಾಯ್.